أعوذ بالله من الشيطان الرجيم بسم الله الرحمن الرحيم ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಾ ಅಯ್ಯುಹಲ್ ಮುಝ್ಜಮ್ಮಿಲ್, ಹೊದ್ದು ಮಲಗುವವರೇ, ಕುಮಿಲ್ ಲೈಲ ಇಲ್ಲಾ ಕಲೀಲಾ, ಸ್ವಲ್ಪ ಹೊತ್ತು ಹೊರತುಪಡಿಸಿ ರಾತ್ರಿ ವೇಳೆ ನಮಾಜಿಗಾಗಿ ನಿಲ್ಲಿರಿ. ನಿಸ್ಫಹು ಔ ಇನ್ಕುಸ್ ಮಿನ್ಹು ಕಲೀಲಾ, ರಾತ್ರಿಯ ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿರಿ. ಔ ಜಿದ್ ಅಲೈಹಿ ವರತ್ತಿಲಿಲ್ ಕುರ್ಆನ ತರ್ತೀಲಾ, ಅಥವಾ ಅದಕ್ಕಿಂತ ತುಸು ಹೆಚ್ಚಿಸಿಕೊಳ್ಳಿರಿ ಮತ್ತು ಕುರ್ಆನನ್ನು ಸರಿಯಾಗಿ ತಡೆದು ಪಠಿಸಿರಿ. ಇನ್ನಾ ಸನುಲ್ಕಿ ಅಲೈಕ ಕೌಲನ್ ಸಕೀಲಾ, ನಾವು ನಿಮ್ಮ ಮೇಲೆ ಒಂದು ಘನವಾದ ವಾಣಿಯನ್ನು ಅವತೀರ್ಣಗೊಳಿಸಲಿದ್ದೇವೆ. ಇನ್ನ ನಾಶಿಅತಲ್ ಲೈಲಿ ಹಿಯ ಅಶದ್ದು ವತಅನ್ ವಅಕ್ವಮು ಕೀಲಾ, ವಾಸ್ತವದಲ್ಲಿ ರಾತ್ರಿ ಕಾಲದ ಏಳುವಿಕೆಯು ಆತ್ಮನಿಯಂತ್ರಣದ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿದೆ ಮತ್ತು ಕುರ್ಆನನ್ನು ಸರಿಯಾಗಿ ಪಠಿಸುವುದಕ್ಕೆ ಹೆಚ್ಚು ಯೋಗ್ಯವಾಗಿದೆ. ಇನ್ನ ಲಕ ಫಿನ್ನಹಾರಿ ಸಬಹನ್ ತವೀಲಾ, ಹಗಲು ಹೊತ್ತಿನಲ್ಲಂತೂ ನಿಮಗೆ ಅನೇಕ ಕೆಲಸ ಕಾರ್ಯಗಳಿರುತ್ತವೆ. ವಜ್ಕುರ್ ಇಸ್ಮ ರಬ್ಬಿಕ ವತಬತ್ತಲ್ ಇಲೈಹಿ ತಬತೀಲಾ, ನಿಮ್ಮ ಪ್ರಭುವಿನ ನಾಮವನ್ನು ಸ್ಮರಿಸುತ್ತಲಿರಿ ಮತ್ತು ಎಲ್ಲರಿಂದಲೂ ಬೇರ್ಪಟ್ಟು ಕೇವಲ ಅವನಿಗೆ ಸೇರಿದವರಾಗಿರಿ. ರಬ್ಬುಲ್ ಮಶ್ರಿಕಿ ವಲ್ ಮಗ್ರಿಬಿ ಲಾ ಇಲಾಹ ಇಲ್ಲಾ ಹುವ ಫತ್ತಖಿದ್ಹು ವಕೀಲಾ, ಅವನು ಪೂರ್ವ ಪಶ್ಚಿಮಗಳ ಒಡೆಯನು, ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ, ಆದುದರಿಂದ ಅವನನ್ನೇ ನಿಮ್ಮ ಕಾರ್ಯಸಾಧಕನಾಗಿ ಮಾಡಿಕೊಳ್ಳಿರಿ. ವಸ್ಬಿರ್ ಅಲಾ ಮಾ ಯಕೂಲೂನ ವಹ್ಜುರ್ಹುಂ ಹಜರನ್ ಜಮೀಲಾ, ಮತ್ತು ಜನರು ಆಡುತ್ತಿರುವ ಮಾತುಗಳ ಬಗ್ಗೆ ತಾಳ್ಮೆ ವಹಿಸಿರಿ ಮತ್ತು ಸಭ್ಯ ರೀತಿಯಲ್ಲಿ ಅವರಿಂದ ಬೇರ್ಪಡಿರಿ. ವದರ್ನಿ ವಲ್ ಮುಕಜ್ಜಿಬೀನ ಉಲಿನ್ ನಅಮತಿ ವಮಹ್ಹಿಲ್ಹುಂ ಕಲೀಲಾ, ಸತ್ಯವನ್ನು ತಿರಸ್ಕರಿಸುವ ಈ ಸ್ಥಿತಿವಂತರೊಂದಿಗೆ ವ್ಯವಹರಿಸುವ ಕಾರ್ಯವನ್ನು ನೀವು ನನಗೆ ಬಿಟ್ಟು ಬಿಡಿರಿ ಮತ್ತು ಇವರನ್ನು ಸ್ವಲ್ಪ ಕಾಲ ಇದೇ ಸ್ಥಿತಿಯಲ್ಲಿ ಇರಲು ಬಿಡಿರಿ. ಇನ್ನ ಲದೈನಾ ಅನ್ಕಾಲಂ ವಜಹೀಮಾ, ನಮ್ಮ ಬಳಿ ಇವರಿಗಾಗಿ ಭಾರವಾದ ಬೇಡಿಗಳಿವೆ, ದಗದಗಿಸುವ ಅಗ್ನಿಯಿದೆ. ವತಆಮನ್ ಝಾ ಗುಸ್ಸತಿನ್ ವಅದಾಬನ್ ಅಲೀಮಾ, ಗಂಟಲಲ್ಲಿ ಸಿಕ್ಕಿಕೊಳ್ಳುವಂತಹ ಭೋಜನ ಮತ್ತು ವೇದನಾಯುಕ್ತ ಯಾತನೆ ಇದೆ. ಯೌಮ ತರ್ಜುಫುಲ್ ಅರ್ದು ವಲ್ ಜಿಬಾಲು ವಕಾನತಿಲ್ ಜಿಬಾಲು ಕಸೀಬನ್ ಮಹೀಲಾ, ಭೂಮಿಯು ಪರ್ವತಗಳು ನಡುಗತೊಡಗುವ ಹಾಗೂ ಪರ್ವತಗಳು ಚದುರಿ ಹೋದ ಮರಳ ರಾಶಿಯಂತೆ ಆಗಿಬಿಡುವ ಆ ದಿನ ಇದು ಸಂಭವಿಸುವುದು. ಇನ್ನಾ ಅರ್ಸಲ್ನಾ ಇಲೈಕುಂ ರಸೂಲನ್ ಶಾಹಿದನ್ ಅಲೈಕುಂ ಕಮಾ ಅರ್ಸಲ್ನಾ ಇಲಾ ಫಿರ್ಔನ ರಸೂಲಾ, ನಾವು ಫಿರ್ಔನನ ಕಡೆಗೆ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದ್ದಂತೆಯೇ ನಿಮ್ಮ ಮೇಲೆ ಸಾಕ್ಷಿಯಾಗಿ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿರುತ್ತೇವೆ. ಫಅಸಾ ಫಿರ್ಔನು ರಸೂಲ ಫಅಖಜ್ನಾಹು ಅಖ್ದನ್ ವಬೀಲಾ, ಫಿರ್ಔನನು ಆ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ ನಾವು ಅವನನ್ನು ಅತ್ಯಂತ ಉಗ್ರವಾಗಿ ಹಿಡಿದು ಬಿಟ್ಟೆವು ಎಂಬುದನ್ನು ಗಮನಿಸಿರಿ. فكيف تتقون إن كفرتم يوما يجعل الولدان شيبا, ನೀವು ಸತ್ಯವನ್ನು ತಿರಸ್ಕರಿಸಿದರೆ ಮಕ್ಕಳನ್ನು ವೃದ್ಧರಾಗಿ ಮಾಡಿಬಿಡುವಂತಹ ಆ ದಿನ ಹೇಗೆ ರಕ್ಷಣೆ ಹೊಂದುವಿರಿ. السماء منفطر به كان وعده مفعولا, ಮತ್ತು ಆಕಾಶವು ಬಿರಿದು ಹೋಗುವಷ್ಟು ಕಠಿಣವಾಗಿರುವಂತಹ ಅಲ್ಲಾಹನ ವಾಗ್ದಾನವಂತೂ ಪೂರ್ಣಗೊಂಡೇ ತೀರುವುದು. ಇನ್ನ ಹಾದಿಹಿ ತಜ್ಕಿರಾ ಫಮನ್ ಶಾಅ ಅತ್ತಖದ ಇಲಾ ರಬ್ಬಿಹಿ ಸಬೀಲಾ, ಇದೊಂದು ಉಪದೇಶವಾಗಿದೆ. ಇನ್ನು ಇಷ್ಟವಿದ್ದವನು ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು ಸ್ವೀಕರಿಸಿಕೊಳ್ಳಲಿ. ಇನ್ನ
ربك يعلم أنك تقوم أدنى من ثلثي الليل ونصفه وثلثه وطائفة من الذين معك والله يقدر الليل والنهار علم أن لن تحصوه فتاب عليكم فاقرؤوا ما تيسر من القرآن علم أن سيكون منكم مرضى وآخرون يضربون في الأرض يبتغون من فضل الله وآخرون يقاتلون في سبيل الله فاقرؤوا ما تيسر منه وأقيموا الصلاة وآتوا الزكاة وأقرضوا الله قرضا حسنا وما تقدموا لأنفسكم من خير تجدوه عند الله هو خيرا وأعظم أجرا واستغفروا الله إن الله غفور رحيم. ಸಂದೇಶವಾಹಕರೇ, ನೀವು ಕೆಲವೊಮ್ಮೆ ರಾತ್ರಿಯ ಸುಮಾರು 3/2 ಭಾಗ, ಇನ್ನು ಕೆಲವೊಮ್ಮೆ ಅರ್ಧ ಭಾಗ ಮತ್ತು ಕೆಲವೊಮ್ಮೆ 1/3 ಭಾಗವನ್ನು ಆರಾಧನೆಯಲ್ಲಿ ಕಳೆಯುತ್ತೀರೆಂದು ನಿಮ್ಮ ಪ್ರಭು ತಿಳಿದಿರುತ್ತಾನೆ. ನಿಮ್ಮ ಸಂಗಾತಿಗಳ ಪೈಕಿಯೂ ಒಂದು ಗುಂಪು ಹೀಗೆ ಮಾಡುತ್ತದೆ. ಅಲ್ಲಾಹನೇ ರಾತ್ರಿ ಮತ್ತು ಹಗಲುಗಳ ಸಮಯಗಳ ಲೆಕ್ಕವಿಡುತ್ತಾನೆ. ನೀವು ಕಾಲಗಣನೆಯನ್ನು ಸರಿಯಾಗಿ ಮಾಡಲಾರಿರಿ ಎಂಬುದು ಅವನಿಗೆ ತಿಳಿದಿದೆ. ಆದುದರಿಂದ ಅವನು ನಿಮ್ಮ ಮೇಲೆ ದಯೆ ತೋರಿದನು. ಇನ್ನು ಮುಂದೆ ಕುರ್ಆನ್ನಿಂದ ಸುಲಭವಾಗಿ ಪಠಿಸಲು ನಿಮಗೆ ಸಾಧ್ಯವಿರುವಷ್ಟನ್ನು ಪಠಿಸಿರಿ. ನಿಮ್ಮ ಪೈಕಿ ಕೆಲವರು ರೋಗಿಗಳಿರಬಹುದು, ಇನ್ನು ಕೆಲವರು ಅಲ್ಲಾಹನ ಅನುಗ್ರಹವನ್ನರಸಿಕೊಂಡು ಪ್ರಯಾಣದಲ್ಲಿರುತ್ತಾರೆ, ಮತ್ತೆ ಕೆಲವರು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡುತ್ತಾರೆ ಎಂದು ಅವನಿಗೆ ತಿಳಿದಿದೆ. ಆದುದರಿಂದ ಸುಲಭವಾಗಿ ಪಠಿಸಲು ಸಾಧ್ಯವಿರುವಷ್ಟು ಕುರ್ಆನನ್ನು ಪಠಿಸಿರಿ. ನಮಾಜು ಸಂಸ್ಥಾಪಿಸಿರಿ, ಜಕಾತ್ ಕೊಡಿರಿ ಮತ್ತು ಅಲ್ಲಾಹನಿಗೆ ಉತ್ತಮ ಸಾಲವನ್ನು ಕೊಡುತ್ತಲಿರಿ. ನೀವು ನಿಮಗಾಗಿ ಮುಂದೆ ಕಳುಹಿಸುವ ಪ್ರತಿಯೊಂದು ಸತ್ಕಾರ್ಯವನ್ನು ನೀವು ಅಲ್ಲಾಹನ ಬಳಿ ಕಾಣುವಿರಿ. ಅವನೇ ಅತ್ಯುತ್ತಮನು ಮತ್ತು ಅವನ ಸತ್ಫಲವು ಬಹಳ ಹಿರಿದಾಗಿದೆ. ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುತ್ತಲಿರಿ. ಖಂಡಿತವಾಗಿಯೂ ಅಲ್ಲಾಹು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.